ಇವತ್ತು ಬೆಳಿಗ್ಗೆ 10:30ಗೆ ನಮ್ಮ ರಾಜ್ಯದ ಘನ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನಮ್ಮ ಪರವಾಗಿ ಏನು ತೀರ್ಪನ್ನು ಕೊಟ್ಟಿದ್ರು, ನನ್ನ ಬಗ್ಗೆ ಮತ್ತು ಪಾರ್ವತಿ ಮೇಡಮ್ ಬಗ್ಗೆ ಇವ್ರದ್ದೇನು ಪಾತ್ರ ಇಲ್ಲ ಅಂತ ಹೇಳಿದರು. ಇಡಿ ಕೇಸನ್ನು ವಜಾ ಮಾಡಿದರು. ಇಡಿ ಅವರು ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಇವು ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ಅರ್ಜಿ ಇದೆ, ಇವತ್ತು ಕೇಸ್ ಬರ್ತಾ ಇದೆ ಅಂತ. ಬೆಳಿಗ್ಗೆ 10:15ಗೆ ಪನ್ನಣ್ಣ ಅವರ ಸ್ನೇಹಿತರು ಯಾರೋ ಸುಪ್ರೀಂ ಕೋರ್ಟಿಂದ ಲಾಯರ್ ಫೋನ್ ಮಾಡಿ ಪನ್ನಣ್ಣವ್ರಿಗೆ ಹೇಳಿದಾಗ ಗೊತ್ತಾಗಿದೆ ಈ ಥರ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಅವರು ಈ ಕೇಸನ್ನು ಮಾನ್ಯ ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡಂತೆ ತ್ರಿಸದಸ್ಯ ಪೀಠ ಇದನ್ನು ವಿಚಾರಣೆ ಮಾಡ್ತಾ ಇದೆ ಅಂತ ನಮಗೆ ಪನ್ನಣ್ಣ ಅವರು ಹೇಳಿದಾಗ ಗೊತ್ತಾಯಿತು. ಆಗ ಪನ್ನಣ್ಣ ಹೇಳಿದಾಗ ಇಮಿಡಿಯೇಟ್ ನಾನು ಬರ್ತಾಯಿದ್ದೆ ವಿಧಾನಸೌಧಕ್ಕೆ, ನನಗೆ ಪಾವಗಡಕ್ಕೆ ಹೋಗೋದಿತ್ತು, ನಾನು ಬರ್ತಾಯಿದ್ದೆ. CMಗೂ ಅವಾಗೇನೆ ಗೊತ್ತಾಗಿದ್ದು. ಸೊ ಪನ್ನಣ್ಣ ನಾನು ಅದನ್ನು ನೋಡಿದಾಗ ಅದರಲ್ಲಿ ವಿಚಾರ ತಿಳಿದು ಬಂತು. ಸುಪ್ರೀಂ ಕೋರ್ಟಿಗೆ ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮುಖ್ಯ ನ್ಯಾಯಮೂರ್ತಿಗಳು ಸಾಹೇಬ್ರ ಒಂದು ಅವರ ಈಸ್ ಲೀಡಿಂಗ್ ದ ಥಿಂಗ್, ಇನ್ನಿಬ್ಬರು ಜೊತೆಯಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಕೂತ್ಕೊಂಡು ಇದ್ರ ಬಗ್ಗೆ ಇಡಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪರವಾಗಿ ಏನು ತೀರ್ಪನ್ನು ಕೊಟ್ಟಿತ್ತು ಆ ತೀರ್ಪನ್ನು ಎತ್ತಿ ಹಿಡಿಯುವಂಥ ಕೆಲಸ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನು ಕೊಟ್ಟಿದೆ. ನಾನು ಇಡೀ ದೇಶದ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ, ಸಂವಿಧಾನಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ನಾನು ಮತ್ತು ಪಾರ್ವತಿ ಮೇಡಮ್ ಇಬ್ಬರೂ ನಾವು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಮತ್ತೊಂದು ವಿಚಾರನ ಸುಪ್ರೀಂ ಕೋರ್ಟ್ ಹೇಳಿದೆ, ರಾಜಕೀಯವಾಗಿ ಇಡಿಯನ್ನು ಬಳಕೆ ಮಾಡ್ಕೊಳ್ಬೇಡಿ, ಎಲ್ಲವೂ ಕೂಡ ನನಗೆ ಗೊತ್ತಿದೆ ಅನ್ನೋ ಒಂದು ವಿಚಾರ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇನೆ ನಾವು ನೋಡಿದವಾಗ ಅವರು ಪಾರ್ವತಿ ಮೇಡಮ್ದಾದ್ಮೇಲೆ ನನ್ನ ಕೇಸ್ ತಗೊಂಡು ಹೇಳಿದ್ರು ಈ ಥರ ಇದು ಇನ್ನೂ ಆಳವಾಗಿ ಚರ್ಚೆ ಮಾಡಬೇಕಾಗಿದೆ ಅಂದಾಗ ಮಾನ್ಯ ಸುಪ್ರೀಂ ಕೋರ್ಟ್ನ ಘನ ನ್ಯಾಯಾಧೀಶರು ಇದನ್ನು ಪೊಲಿಟೈಸ್ ಮಾಡೋದು ಬೇಡ, ಎಲ್ಲವನ್ನೂ ರಾಜಕೀಯ ದಾಳವನ್ನಾಗಿ ಉಪಯೋಗಿಸ್ಕೋಬೇಡಿ, ನಿಮ್ದು ಏನಿದನ್ನು ಫೈಟ್ ಇದ್ದರೆ ಅದನ್ನು ಎಲೆಕ್ಷನ್ಸಲ್ಲಿ ತೋರಿಸಿ, ಇಲ್ಲಿನ ನಮ್ಮನ್ನು ಇದನ್ನು ಎಲ್ಲ ಎಳೆಯೋಕೋಬೇಡಿ, ಮತ್ತು ನೀವು ಇದನ್ನೇ ಮುಂದುವರಿಸಿದ್ರೆ ನಿಮ್ಮ ಬಗ್ಗೆ ಕಟುವಾದ ಶಬ್ದಗಳನ್ನು ನಾವು ಹೇಳಬೇಕಾಗ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. ನಾನು ಇವತ್ತು ವಿನಮ್ರವಾಗಿ ನನ್ನ ವಂದನೆಗಳನ್ನು ಇವತ್ತು ಸಂವಿಧಾನಕ್ಕೆ ಮತ್ತು ನಮ್ಮ ಸುಪ್ರೀಂ ಕೋರ್ಟ್ಗೆ ನನ್ನ ವಂದನೆಗಳನ್ನು ಮತ್ತೊಮ್ಮೆ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದೊಡ್ಡ ಮಟ್ಟದ ಜಯ ಅನ್ನೋದಕ್ಕಿಂತ ನ್ಯಾಯಕ್ಕೆ ಸಿಕ್ಕಂಥ ಜಯ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾನು ಮುಂಚೆಯಿಂದನೂ ನೀವೆಲ್ಲ ಕೇಳಿದಾಗೂ ನಾನು ಹೇಳಿದ್ದೆ, ನಮ್ಮ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ. ನ್ಯಾಯಾಲಯ ಅನ್ನೋದು ನಮಗೆ ದೇವರಿಗೆ ನಮ್ಮ ರಾಜ್ಯದ, ನಮ್ಮ ದೇಶದ ಸಂವಿಧಾನ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಕೊಟ್ಟಿದ್ರು ಆ ಸಂವಿಧಾನದ ಪ್ರಕಾರ ಯಾವುದೇ ಮೋಸ ಕೆಟ್ಟ ಕೆಲಸಗಳಿಗೆ ಮಾನ್ಯ ಕೋರ್ಟ್ ಅಂಕುಶ ಆಗ್ತದೆ, ನ್ಯಾಯಮೂರ್ತಿಗಳು ನ್ಯಾಯವನ್ನು ಕೊಡ್ತಾರೆ ಅಂತ ನಾನು ಏನು ಅಂದ್ಕೊಂಡಿದ್ದೆ ಅದು ಇವತ್ತಾಗಿದೆ. ಆದ್ದರಿಂದ ನಾನು ಈ ಸಂವಿಧಾನಕ್ಕೆ ಮತ್ತು ನಾನು ನ್ಯಾಯಮೂರ್ತಿಗಳಿಗೆ ಯಾವತ್ತೂ ಆಭಾರಿಯಾಗಿರ್ತೀನಿ.